ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರು ಮೇಲಿಂದ ಮೇಲೆ ಕೊಡ್ತಾ ಇರುವಂತಹ ಹೇಳಿಕೆಗಳಿಂದ ಚಕ್ರವ್ಯೂಹದಲ್ಲಿ ಸಿಲುಕಿದ ಹಾಗೆ ಅನುಭವ ಆಗ್ತಾ ಇದೆ ಕಾರ್ಯಕರ್ತರಿಗೆ. ಇನ್ನೊಂದು ಕಡೆಗೆ ಇತ್ತೀಚೆಗಷ್ಟೇ ಆದಂತಹ ಮೇಜರ್ ಡೆವಲಪ್ಮೆಂಟ್ಸ್ ಇವೆರಡೂ ಕೂಡ ಕರಸೇವಕರ ಬಂಧನ ವಿಚಾರ, ಅದು ಹಸಿಯಾಗಿರ್ಬೇಕಾದ್ರೆ ನಿನ್ನೆ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಹೇಳಿಕೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆಯಾ, ಆಗೋಗಿದ್ಯಾ ಆಲ್ರೆಡಿ ಅನ್ನೋದು ಈಗ ಕಾಂಗ್ರೆಸ್ ಕಾರ್ಯಕರ್ತರ ಆತಂಕ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಎರಡು ವಿಷಯ ಹಾಗಾದ್ರೆ ಕಾಂಗ್ರೆಸ್ಗೆ ಕೊಡುತ್ತಾ ಟ್ರಬಲ್ ಅನ್ನೋ ಪ್ರಶ್ನೆ. ಬಿಸಿ ತುಪ್ಪದಂತಾಯ್ತಾ ಕಾಂಗ್ರೆಸ್ನ ಸ್ಥಿತಿ? ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಅನ್ನೋ ವಿಕಲ್ಪವನ್ನ ಹುಡುಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ನಾಯಕರ ತಂಡ. ಲೋಕಸಭೆ ಸಮರಕ್ಕೆ ಇದೇ ಕಾಂಗ್ರೆಸ್ಗೆ ಮುಳುವಾಗುತ್ತಾ? ಬಿಜೆಪಿಯ ಕೈಗೆ ಒಂದು ಬಟ್ಟಲಲ್ಲಿ ಅಸ್ತ್ರ ತಗೊಳ್ಳಿ ಅಂತ ಇವರೇ ಕೊಟ್ಟಂಗಿದೆಯಾ? ಬಿಜೆಪಿಗರು ಟ್ರ್ಯಾಪ್ ಸೆಟ್ ಮಾಡಿದ್ರು ಅನ್ನೋದಕ್ಕಿಂತ ಇವರೇ ಟ್ರ್ಯಾಪ್ ಓಪನ್ ಮಾಡಿ ಆ ಟ್ರ್ಯಾಪ್ ಒಳಗೆ ಬಿದ್ದು ಮೇಲ್ ಬರೋಕಾಗದೆ ಒದ್ದಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಬಿಜೆಪಿ ಅವರು ಪ್ರತಿ ಸರಿ ಚುನಾವಣೆ ಹತ್ರ ಬಂದಾಗಲೂ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಪುಲ್ವಾಮಾ ಮಾಡಿದ್ರು, 2014ಕ್ಕಿಂತ ಮುಂಚೆ ಅವಾಗ ಗೋಧ್ರಾ ಹತ್ಯಾಕಾಂಡ ಮಾಡಿ ಅದನ್ನೇ 2014 ತನಕ ಅದ್ರ ಲಾಭ ಪಡ್ಕೊಂಡು ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರ ಕೊಟ್ಟಿದ್ದಾರೆ. ಈ ಬಾರಿ ರಾಮ ಮಂದಿರನ ಪಕ್ಷದ ಕಾರ್ಯಕ್ರಮ ತರ ಮಾಡಿಕೊಂಡು ರಾಜಕೀಯ ಲಾಭ ಪಡಿಸ್ಕೊಳ್ತಿದ್ದಾರೆ. ಯಾವುದೇ ಒಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯೋದಕ್ಕೂ ಹೇಸೋದಿಲ್ಲ. ಸೊ ಪ್ರತಿ ಬಾರಿ ಅದನ್ನ ಮಾಡಿರೋದು ನೋಡಿ ಬಿಕೆ ಹರಿಪ್ರಸಾದ್ ಅವರು ಹಾಗೆ ಹೇಳಿರಬಹುದು. ರಾಮನ ವಿಚಾರದಲ್ಲಿ ಅನಾವಶ್ಯಕ ಎಂಟ್ರಿ ಕೆಲವು ಕಾಂಗ್ರೆಸ್ ನಾಯಕರದ್ದು ಸಹಿಸೋದಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಈ ವಿಚಾರವನ್ನ, ಈ ವಾದವನ್ನ ಮುಂದಿಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರೋದು ಇಷ್ಟು: ಹಸಿವು, ವ್ಯಕ್ತಿಗತ ಅಪಮಾನವನ್ನ ಬೇಕಾದ್ರೆ ಹಿಂದೂಗಳು ಸಹಿಸಿಕೊಳ್ತಾರೆ, ಆದ್ರೆ ಧಾರ್ಮಿಕ ಭಾವನೆ ಜೊತೆಗೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವರ ಕೀಳು ಹೇಳಿಕೆಗಳನ್ನ ಸಹಿಸಿದ್ದೇ ಇಲ್ಲ. ಈಗಲೂ ಅದೇ ರಿಪೀಟ್ ಆಗ್ಬಿಟ್ರೆ ಏನ್ ಕತೆ ಅನ್ನೋ ಆತಂಕ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ನೀವಾಗ್ಲೇ ಹೇಳ್ತಾ ಇದ್ರಿ 2013ರಿಂದ 2018 ಸಮಯದಲ್ಲಿ ಯಾವ ಹಾದಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಗಿತ್ತೋ ಅದೇ ಹಾದಿಯಲ್ಲಿ ಸಾಗ್ತಾ ಇರೋ ಮುನ್ಸೂಚನೆ ಸಿಗ್ತಾ ಇದೆ ಅಂತ. ಇದಕ್ಕೆ ಇನ್ನೊಂದು ಆಡ್ ಆನ್ ಅಂತ ಹೇಳಿದ್ರೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಸಲ ಕೂಡ 2014ರಿಂದ ಆಗ್ತಾ ಇರೋದು ಒಂದೇ. ಇಲ್ಲಿ ಸೌತ್ ಅಲ್ಲಿ ಏನೋ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾರೆ, ಅದರ ಲಾಭ ಎತ್ತೋ ಕೆಲಸವನ್ನ ಅಥವಾ ಮೇಜರ್ ಯುಟಿಲೈಸೇಷನ್ ಹಿಂದಿ ಬೆಲ್ಟ್ ನಲ್ಲಿ ಬಿಜೆಪಿಗೆ ಆಗ್ತಾ ಇದೆ. ಈಗಲೂ ಅದೇ ಆಗ್ಬಿಡುತ್ತೆ ಅನ್ನುವಂತಹ ಭಯಾನ ಕಾಂಗ್ರೆಸ್ಸಿಗರಿಗೆ ಏನೇನ್ ಮಾಹಿತಿ ಕೊಡ್ತೀರಿ? ಮಮತಾ, ಹೌದು. ಯಾಕೆ ಅಂತಂದ್ರೆ ಆ ಕರಸೇವಕರ ಬಂಧನ ಮತ್ತೆ ನಿನ್ನೆ ಹರಿಪ್ರಸಾದ್ ಅವರು ಹೇಳಿದಂತ ವಿವಾದಾತ್ಮಕ ವಿಚಾರಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಮತ್ತೆ ಕಾರ್ಯಕರ್ತರಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೌದು, ಯಾಕೆಂತಂದ್ರೆ ಹಿಂದುತ್ವದ ವಿಚಾರ ಬಂದಾಗ, ಹಿಂದೂಗಳ ವಿಚಾರ ಬಂದಾಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಏನೇ ಸಮಜಾಯಿಷಿ ಕೊಟ್ಟರು ಕೂಡ ಅದನ್ನ ಹಿಂದೂ ಕಾರ್ಯಕರ್ತರು ಒಪ್ಪುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಪ್ರಮುಖವಾಗಿ ರಾಮಲಲ್ಲಾದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ. ಈ ಸಂದರ್ಭದಲ್ಲಿ ಕರಸೇವಕರ ಬಂಧನ, ಗೋಧ್ರಾ ಹತ್ಯೆ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಬಿಜೆಪಿ. ಸೊ ಹೀಗೆ ಅನೇಕ ವಿವಾದಾತ್ಮಕ ಹೇಳಿಕೆ ಕೊಡೋದ್ರಿಂದ ಎಲ್ಲ ಒಂದ್ ಕಡೆ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಇದು ಹೊಡೆತ ಅನ್ನುವಂಥದ್ದು ಕಾರ್ಯಕರ್ತರು, ಪಕ್ಷದ ಹಿರಿಯ ನಾಯಕರ ಒಂದು ಆತಂಕ. ಯಾಕೆಂತಂದ್ರೆ ಬೇರೆ ವಿಚಾರಗಳನ್ನ ಸಮಜಾಯಿಷಿ ಮಾಡ್ಕೊಳ್ಬಹುದು ಪಕ್ಷದ ವಿಚಾರವಾಗಿ, ಆದ್ರೆ ಹಿಂದುತ್ವದ ವಿಚಾರ, ಹಿಂದೂ ವಿಚಾರ, ರಾಮನ ವಿಚಾರ ಬಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ. ಎಲ್ಲ ಒಂದ್ ಕಡೆ ಇದೇ ರೀತಿಯಾದಂತಹ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಮುಂದುವರೆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಆತಂಕ. ಅಲ್ಲದೆ ಕಾರ್ಯಕರ್ತರಿಗೂ ಮತ್ತೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ನಾಯಕರ ಒಂದು ಅಸಮಾಧಾನ ಮತ್ತೆ ಆತಂಕ. ಸೊ ಹೀಗಾಗಿನೇ ಅನೇಕ ನಾಯಕರು ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳು ಬೇಡ, ನಾವು ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆ ಕೊಡದೆ ಮುಂದಿನ ದಿನಗಳಲ್ಲಿ ಹೋಗಬೇಕು ಅನ್ನುವಂತಹ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನಾಯಕರು ಕೊಡ್ತಿರುವಂತದ್ದು. ಆದ್ರೂ ಕೂಡ ಪದೇ ಪದೇ ಈ ರೀತಿಯಾದಂತಹ ವಿವಾದಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗುತ್ತೆ ಅನ್ನುವಂಥದ್ದು ಸತ್ಯ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಿಲ್ಲಿಸಿ ಪಕ್ಷವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ, ಲೋಕಸಭೆಗೆ ಟಾರ್ಗೆಟ್ 20+ ಅನ್ನ ಇಟ್ಕೊಂಡಿದೆ. ಈ ರೀತಿಯಾದಂತಹ ವಿವಾದಗಳಾದ್ರೆ ಎಷ್ಟರ ಮಟ್ಟಿಗೆ ಅದು ಅಚೀವ್ ಆಗುತ್ತೆ ಅನ್ನುವಂಥದ್ದು ಪಕ್ಷದಲ್ಲಿ ಆತಂಕ ಶುರು ಆಗಿದೆ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿಯಾಗಿ ಮ್ಯಾಚ್ ಮಾಡುತ್ತೆ, ಇದೇ ರೀತಿಯಾದಂತಹ ವಿರೋಧ ನೀತಿಗಳನ್ನು ಅನುಸರಿಸಿಕೊಂಡು ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಆತಂಕ. ಸೊ ಇದೆಲ್ಲವನ್ನು ಕೂಡ ಮುಂದೆ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ, ಮುಂದಿನ ದಿನಗಳಲ್ಲಿ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಮಮತಾ.
ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಹಿಂದೂ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಅಂತ 2014ರಲ್ಲೇ ಮಾಜಿ ರಕ್ಷಣಾ ಸಚಿವರಾಗಿರುವಂತಹ AK ಆಂಟೋನಿ ಅವರು ಕಾಂಗ್ರೆಸ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ರು. ಬಟ್ ಅದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. 10 ವರ್ಷ ಆದ್ಮೇಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ರಿಸಲ್ಟು ಹಾಗೆ ಕಂಟಿನ್ಯೂ ಆಗ್ಬಿಟ್ರೆ ಏನಪ್ಪಾ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆತಂಕ.